ಸತತ 18 ವರ್ಷಗಳ ಅಭಿಮಾನಿಗಳ ತಪಸ್ಸಿಗೆ ವರ ಸಿಕ್ಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ನಮ್ಮ ಬೆಂಗಳೂರಿನ ಟೀಮ್. ನೋಡಿ, ಒಂದ್ ಕಡೆ ಎಲ್ಲ ಕಡೆ ಸೆಲೆಬ್ರೇಷನ್ಸ್ಗಳು ನಡೀತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ ಸಿಕ್ಕಿದೆ. ಸತತ 18 ವರ್ಷಗಳ ಅಭಿಮಾನಿಗಳ ಈ ತಪಸ್ಸಿಗೆ ಸಿಕ್ಕಿರುವಂತ ವರ ಇದು. ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. RCB ಅಭಿಮಾನಿಗಳಿಂದ ಒಂದು ರೀತಿ ಹಬ್ಬದ ರೀತಿ ಸೆಲೆಬ್ರೇಷನ್ ಆಗಿದೆ. ನಿನ್ನೆ ಆಲ್ರೆಡಿ ದೀಪಾವಳಿ ಆಗಿದೆ ಅಡ್ವಾನ್ಸ್ ಆಗಿ. ಸಂಜೆ 5 ಗಂಟೆ ಬಳಿಕ RCB ಆಟಗಾರರಿಂದ ವಿಕ್ಟರಿ ಪರೇಡ್ ಅನ್ನು ನಡೆಸಲಾಗುತ್ತೆ. ತೆರೆದ ಬಸ್ನಲ್ಲಿ RCB ಆಟಗಾರರಿಂದ ವಿಜಯ ಯಾತ್ರೆಯನ್ನು ನಡೆಸಲಾಗುತ್ತೆ. ಅಂದ್ರೆ ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಪರೇಡ್ ಇರುತ್ತೆ. ನಿನ್ನೆ ಯಾವಾಗ RCB ವಿನ್ ಆಯ್ತು ಆಗ್ಲಿಂದಲೇ ಒಂದು ರೀತಿಯಾದಂಥ ಸೆಲೆಬ್ರೇಷನ್ಸ್ಗಳು ನಡೀತಾ ಇದೆ. ಆಮೇಲೆ ನಿನ್ನೆ ಎಲ್ಲ ಯಾವ ಥರ ಪ್ರಿಪ್ರೇಷನ್ಸ್ ಇತ್ತು, ಎಲ್ಲೆಲ್ಲಿ ಪೂಜೆಗಳು ಮಾಡಿದ್ರು, ಹೋಮಗಳು ಮಾಡಿದ್ರು, ಅಭಿಮಾನಿಗಳು ಯಾವ ರೀತಿಯಾಗಿ ಪ್ರೇಯರನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ಗಮನಿಸಿದ್ವಿ. ಬಟ್ 17 ವರ್ಷಗಳ ಈ ಒಂದು ತಪಸ್ಸಿಗೆ ಈಗ ಅದರ ವರ ಸಿಕ್ಕಿದೆ. ಆಮೇಲೆ ಈಗ ವಿಶೇಷವಾದಂಥ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒನ್ಸ್ ರಾಯಲ್ ಆಗಿ RCB ಟೀಮ್ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ವಿಶೇಷವಾದಂಥ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಒಂದು ಕಡೆ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲ. ಯಾಕಂತಂದರೆ ಒಂದು ರೀತಿ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಸಿಚುಯೇಷನ್ನೇ. ಆಮೇಲೆ ಎಷ್ಟು ಕ್ರೂಷಿಯಲ್ ಆಗಿತ್ತು, ಅದರ ಜೊತೆಗೆ ಒಂದು ಕಡೆ ಗೆಲ್ಲೇಬೇಕು ಅನ್ನುವಂಥ ಹಠ ಕೂಡ ಇತ್ತು. ಅಭಿಮಾನಿಗಳ ಆ ಒಂದು ಕನಸನ್ನು ನನಸು ಮಾಡಿದ್ದಾರೆ ನಮ್ಮ RCB ಟೀಮ್ನವರು. ಸೊ ಮತ್ತೊಂದು ಕಡೆ ಈಗ RCB ಅಭಿಮಾನಿಗಳು ಒಂದು ರೀತಿ ಏನು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ RCB ಟೀಮ್ ಬರುತ್ತೆ. ಬಂದ ನಂತರದಲ್ಲಿ ಸಂಜೆಯ ನಂತರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗುತ್ತೆ. ಆಮೇಲೆ ವಿಕ್ಟರಿ ಪರೇಡನ್ನು ನಡೆಸಲಾಗುತ್ತೆ. ಈ ಒಂದು ಕ್ಷಣಕ್ಕಾಗಿ ಇಡೀ ಬೆಂಗಳೂರು ಅಲ್ಲ, ಇಡೀ ರಾಜ್ಯ ಕಾಯ್ತಾ ಇದೆ, ಇಡೀ ದೇಶ ಕಾಯ್ತಾ ಇದೆ. ಯಾಕಂತಂದರೆ ಸತತವಾಗಿ 18 ವರ್ಷಗಳ ಕಾಲ ಈ ಒಂದು ದಿನಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಆಮೇಲೆ ಇನ್ಫ್ಯಾಕ್ಟ್ ನಿನ್ನೆಯೆಲ್ಲ ಒಂದು ರೀತಿ ಈ ದೀಪಾವಳಿಯಲ್ಲೂ ಕೂಡ ಆ ರೇಂಜಿಗೆ ಸೆಲೆಬ್ರೇಷನ್ ಇರುತ್ತೋ ಇಲ್ವೋ, ಬಟ್ ಆದರೆ RCB ಗೆದ್ದಂಥ ಖುಷಿಯ ಕ್ಷಣಗಳನ್ನು ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಪಟಾಕಿಗಳನ್ನು ಸಿಡಿಸಿ, ಸಿಹಿ ಹಂಚಿ, ಒಂದೊಂದು ರೀತಿ ತಮ್ಮ ಸ್ಟೈಲಲ್ಲಿ ಅವರು ಈ ಒಂದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಬೇರೆ ಬೇರೆ ಭಾಗದಲ್ಲಿ ಫ್ರೀಯಾಗಿ ಚಾಟ್ಸ್ ಕೊಡುವಂಥದ್ದು, ಆಮೇಲೆ ಊಟ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ರು. ಅಂದರೆ ಇಷ್ಟ ದಿನಗಳ ಕನಸು ಈಗ ನನಸಾಗಿದೆ. ಮತ್ತೊಂದು ಕಡೆ RCB ಅಮೋಘವಾದಂಥ ಆಟ ಆಡಿದೆ. IPL ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಚಾಂಪಿಯನ್ ತಂಡಕ್ಕೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಮಾಡಲಾಗುತ್ತೆ. ಬಹುಮಾನವನ್ನು ಕೊಡೋದಕ್ಕೆ CM ಸಿದ್ದರಾಮಯ್ಯ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. 18 ವರ್ಷಗಳ ಬಳಿಕ IPL ಕಪ್ ಅನ್ನ RCB ಗೆದ್ದಿದೆ. ಈ ಮೂಲಕ ತಮ್ಮ ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ RCB ಆಟಗಾರರಿಗೆ ಸನ್ಮಾನ ಮಾಡಲಾಗುತ್ತೆ. ಈಗ ಆಲ್ರೆಡಿ ವಿಧಾನಸೌಧದಲ್ಲಿ ಸಿಬ್ಬಂದಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಆಟಗಾರರನ್ನ CM ಹಾಗೇನೆ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಸನ್ಮಾನಿಸ್ತಾರೆ. ಈಗ ಪ್ರಿಪ್ರೇಷನ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನು ಈಗ ಮಾಡೋದಕ್ಕೆ ಅಂತೇಳಿ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಕ್ಷಣಕ್ಕಾಗಿ 18 ವರ್ಷ ಫ್ಯಾನ್ಸ್ಗಳು ಕಾದಿದ್ರು. ಯಾಕಂತಂದರೆ ಈಗ 3 ಬಾರಿ ಫೈನಲ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು RCB ಫ್ಯಾನ್ಸ್ಗಳು. ಆಮೇಲೆ ಇನ್ಫ್ಯಾಕ್ಟ್ ಈ ಬಾರಿ ಅಂತೂ ಒಂದು ರೀತಿ ಮ್ಯಾಜಿಕ್ ರೀತಿಯಲ್ಲಿ ಗೆದ್ದಿರೋದು. ಅಂದರೆ ನಂಬರ್ ಏನಿದೆ 18 ನಂಬರ್ ಏನಿದೆ, 18ನೇ ಸೀಸನ್ನು, ವಿರಾಟ್ ಕೊಹ್ಲಿ ಅವರ ನಂಬರ್ 18. ಆಮೇಲೆ ನಿನ್ನೆ ಫೈನಲ್ ಮ್ಯಾಚ್ ಆಗಿದ್ದಂಥ ಡೇಟ್ ಏನಿದೆ, ಆ ಡೇಟ್ನ ಆ್ಯಡ್ ಮಾಡಿದ್ರು ಕೂಡ ಅದು ಬರುವಂಥ ನಂಬರು 18. ಸೊ ಒಂದು ರೀತಿ 18 ಮ್ಯಾಜಿಕ್ ಆಗಿದೆ ನಿನ್ನೆ. ಆಮೇಲೆ ಈ RCB ಯಾವಾಗ ಫೈನಲಲ್ಲಿ ಕಪ್ಪನ್ನು ಗೆಲ್ತು ಆಗ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಎಮೋಷ್ನಲ್ ಪೋಸ್ಟನ್ನು ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಕೂಡ ನಾವು ಗಮನಿಸಿದ್ವಿ. ಆಮೇಲೆ ಅದರ ಜೊತೆಗೇನೆ ಒಂದು ರೀತಿ ನಿನ್ನೆ ಆ ಗೆದ್ದ ಕ್ಷಣವನ್ನು ವಿರಾಟ್ ಕೊಹ್ಲಿ ಅವರು ಅವರ ಕಣ್ಣಂಚಲ್ಲಿ ನಾವು ನೋಡಿದ್ವಿ ಅದನ್ನು, ಆನಂದ ಬಾಷ್ಪನ ಯಾವ ರೀತಿಯಾಗಿ. ಯಾಕಂತಂದರೆ ಗೆಲ್ಲಿ ಸೋಲ್ಲಿ, ಬಟ್ ಈಗ ಯೂಶಲಿ ಗೇಮ್ ಅಂತ ಕೂಡಲೇ ಏನಾಗುತ್ತೆ, ಗೆದ್ದಿದ ತಕ್ಷಣ ಮಾತ್ರ ಜೈಕಾರ ಹಾಕ್ತಾರೆ, ಸೋತ್ರೆ ಸುಮ್ಮನಾಗ್ತಾರೆ. ಬಟ್ RCBಯ ಫ್ಯಾನ್ಸ್ಗಳ ಮನಸ್ಥಿತಿ ಆ ಥರ ಇರಲಿಲ್ಲ. ಅದಕ್ಕೆ ಸಾಕ್ಷಿ 18 ವರ್ಷ
18ನೇ ಸೀಸನ್ವರೆಗೂ ಕೂಡ ಪ್ರತಿ ಬಾರಿ IPL ಶುರುವಾದಾಗಲೂ ಕೂಡ ಈ ಸಲ ಕಪ್ ನಮ್ದೇ ಅನ್ನುವಂಥ ಜೋಶ್ನಲ್ಲೇ IPL ಸೀಸನನ್ನು ಶುರು ಮಾಡ್ತಾ ಇದ್ರು. ಬಟ್ ಈ ಸಲ IPL ಕಪ್ಪು ನಮ್ದು ಅನ್ನುವಂಥ ಘೋಷಣೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ರಾಜ್ಯಾದ್ಯಂತ ಅಲ್ಲ, ವಿದೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸೆಲೆಬ್ರೇಷನ್ಗಳನ್ನು RCB ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗ ರಾಜ್ಯ ಸರ್ಕಾರದಿಂದ ಸನ್ಮಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಕೂಡ ಎಂಟ್ರಿ ಆಗ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಮಾಡಲಾಗುತ್ತೆ. ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ ನಡೀತಾ ಇದೆ. RCB ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಹಿನ್ನೆಲೆಯಲ್ಲಿ ಬಹಳ ಟೈಟ್ ಸೆಕ್ಯೂರಿಟಿ ಕೂಡ ಕೊಡಬೇಕಾಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ಗಳ ಜೊತೆ ಇವತ್ತು ಸೆಲೆಬ್ರೇಷನ್ ನಡೆಯುತ್ತೆ. ಹೇಳಿ ಕೇಳಿ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲೇನೆ ಅಲ್ಲಿ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಯಾವುದಾದ್ರೂ IPL ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ RCB ಫ್ಯಾನ್ಸ್ಗಳು ಜಮಾಯಿಸಿರ್ತಾರೆ ಅಂತೇಳಿ ನಾವು ನೋಡಿದ್ದೀವಿ. ಬಟ್ ಈಗ ಈ ವಿಕ್ಟ್ರಿ ಪರೇಡ್ ನಡೆಯುತ್ತೆ, ಸೆಲೆಬ್ರೇಷನ್ ನಡೆಯುತ್ತೆ ಅಂತ ಅಂದರೆ ಇನ್ನು ಎಷ್ಟು ಜನ ಅಭಿಮಾನಿಗಳು ಸೇರ್ಬೋದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಈಗ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಏನಿದೆ ಅಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿ ಭದ್ರತೆಯನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಇವತ್ತು ಸಂಜೆ ಈ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. Vidhana Sauda at 4 o'clock. The players, RCB players will come here, and Honorable Chief Minister, Deputy Chief Minister and the government will felicitate them. The program may be about 45 minutes to 1 hour. And after the felicitation, Honorable Chief Minister will personally congratulate them, and then definitely somebody on behalf of the team will speak. Most probably, I don't know who will speak on behalf of the team. So that is the program we have organized. At the grand steps of Vidhana Sauda, at 4 o'clock, the players, RCB players will come here, and Honorable Chief Minister, Deputy Chief Minister and the government will felicitate them. The program may be about 45 minutes to 1 hour. And after the felicitation, Honorable Chief Minister will personally congratulate them, and then definitely somebody on behalf of the team will speak. Most probably, I don't know who will speak on behalf of the team. So that is the program we have organized. At the grand steps of Vidhana Sauda, at 4 o'clock, the players, RCB players will come here, and Honorable Chief Minister, Deputy Chief Minister and the government will ಇನ್ನು ಕೆಲವೇ ಹೊತ್ತಲ್ಲಿ ತವರಿಗೆ ಚಾಂಪಿಯನ್ ಟೀಮ್ ಎಂಟ್ರಿ ಕೊಡುತ್ತೆ. IPL ಟ್ರೋಫಿ ಸಮೇತ ಬೆಂಗಳೂರಿಗೆ ಆಗಮಿಸ್ತಾ ಇದೆ RCB ತಂಡ. ಅಹಮದಾಬಾದ್ನಿಂದ ಆಟಗಾರರು ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರಾಯಲ್ ಆಗಿ ಎಂಟ್ರಿ ಕೊಡಲಿದ್ದಾರೆ. HAL ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾರೆ RCB ಟೀಮ್. ವಿಶೇಷ ವಿಮಾನದ ಮೂಲಕ ಆಟಗಾರರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಬಂದ ಕೂಡಲೇ ಅವರಿಗೆ ವಿಶೇಷವಾದಂಥ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. HAL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳುತ್ತಾರೆ. ಸಿಗ್ನಲ್ ಫ್ರೀ ಮೂಲಕ ಆಟಗಾರರನ್ನ ಪೊಲೀಸರು ಕರೆತರುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ. ಕೆಲವೇ ಹೊತ್ತಲ್ಲಿ ತವರಿಗೆ ಚಾಂಪಿಯನ್ ಟೀಮ್ನ ಎಂಟ್ರಿ ಆಗುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಆಗಿ ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾದಂಥ ವಿಮಾನದ ಮೂಲಕ ಬಂದು ಆ ನಂತರ ಇಲ್ಲಿ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳುತ್ತಾರೆ. ಅದು ಕೂಡ ಸಿಗ್ನಲ್ ಫ್ರೀ ಮೂಲಕ ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈಗ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದಾರಲ್ಲ, ಹೆಚ್ಚು ಕಡಿಮೆ 45ರಿಂದ 1 ಅವರ್ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆಮೇಲೆ
ಮುಖ್ಯಮಂತ್ರಿಗಳು ಅದರ ಜೊತೆಗೆ ರಾಜ್ಯಪಾಲರು ಅವರನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಯಾರಾದರೂ ಮಾತಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಅಲ್ಲಿ ಬಂತು. ಬಟ್ ಎಕ್ಸಾಕ್ಟ್ಲಿ ಈಗ ನಿರೀಕ್ಷೆ ಇರುವಂಥದ್ದು ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಮಾತಾಡೇ ಆಡ್ತಾರೆ. ಆಮೇಲೆ ಇದನ್ನು ನೋಡಬೇಕು ಅಂತೇಳಿ ಈಗ ಆಲ್ರೆಡಿ, ಯಾಕಂತಂದರೆ ಈಗ ನಿನ್ನೆ ಯಾವಾಗ RCB ವಿನ್ ಆಯಿತು ಅಲ್ಲಿಂದಲೂ ಕೂಡ ಸೆಲೆಬ್ರೇಷನ್ ಇನ್ನೂ ನಿಂತಿಲ್ಲ. ಆ ಸೆಲೆಬ್ರೇಷನ್ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ಮ್ಯಾಚ್ ಗೆದ್ದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆ ಒಂದು ಸೆಲೆಬ್ರೇಷನ್ ಇನ್ನೂ ಎಂಡ್ ಆಗಿಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಈಗ ಬೆಂಗಳೂರಿಗೆ ಕೆಲವೇ ಹೊತ್ತಿನಲ್ಲಿ RCB ಟೀಮ್ ಎಂಟ್ರಿ ಆಗುತ್ತೆ. ಬಂದ ನಂತರದಲ್ಲಿ ವಿಶೇಷವಾದಂಥ ಬಸ್ನ ಮೂಲಕ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳುತ್ತಾರೆ. ಆ ನಂತರದಲ್ಲಿ ಸಂಜೆ ವಿಕ್ಟ್ರಿ ಪರೇಡ್ ಇರುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆ, ಅದರ ಜೊತೆಗೆ ಸನ್ಮಾನ ಮಾಡುವಂಥ ವಿಚಾರ ಏನಿದೆ ಆ ಸನ್ಮಾನಕ್ಕೂ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ HAL ಏರ್ಪೋರ್ಟ್ ಏನಿದೆ ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಆಮೇಲೆ ಹೇಳಿ ಕೇಳಿ ಈ ಕ್ಷಣವನ್ನು ನೋಡಬೇಕು ಅಂತೇಳಿ ಎಷ್ಟು ವರ್ಷಗಳಿಂದ ಕಾದಿದ್ರು. 18 ವರ್ಷದಿಂದ ಮಾಡಿದಂಥ ಈ ಒಂದು ಪ್ರಾರ್ಥನೆ ತಪಸ್ಸು ಎಲ್ಲದಕ್ಕೂ ಕೂಡ ಈಗ ಪ್ರತಿಫಲ ಸಿಕ್ಕಿದೆ. ಕನಸನ್ನು RCB ಟೀಮ್ ನನಸು ಮಾಡಿದೆ. ಯಾಕಂತಂದರೆ ನಾನು ಹೇಳ್ತಾ ಇದ್ನಲ್ಲ, ಯಾಕಂದ್ರೆ ಯಾವಾಗಲೂ ಅಷ್ಟೇ IPL ಸ್ಟಾರ್ಟ್ ಆದ ಆರಂಭದಿಂದಲೂ ಕೂಡ ಈ ಸಲ ಕಪ್ ನಮ್ಮದೇ ಅಂತೇಳಿ ಆ ಒಂದು ಜೋಶ್ ಇರ್ತಾ ಇತ್ತು. ಆಮೇಲೆ ಅಷ್ಟರ ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ತಾ ಇತ್ತು. ಅದು ಕಪ್ ಗೆಲ್ಲಿ ಬಿಡಲಿ, ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ RCB ಅಭಿಮಾನಿಗಳಲ್ಲಿ ಯಾವತ್ತಿಗೂ ಕೂಡ 0.1% ಕೂಡ ಕಡಿಮೆ ಆಗಿರಲಿಲ್ಲ. ಬಟ್ ಈಗ 18ನೇ ಸೀಸನ್ IPLನಲ್ಲಿ RCB ಟೀಮ್ ಗೆದ್ದಿದೆ ಅಂತಂದರೆ ಸಹಜವಾಗಿ ಸೆಲೆಬ್ರೇಷನ್ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆಮೇಲೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಕೂಡ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರುವಂಥ ನಿರೀಕ್ಷೆ ಕೂಡ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿದ್ದಾರೆ, ಸೆಕ್ಯೂರಿಟಿಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ.